ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಕೆಸುವಿನ ಎಲೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಬೆಳೀತವೆ. ಇದು ಮಳೆಗಾಲದಲ್ಲಿ ಮಾಡುವಂತಹ ಒಂದು ರೆಸಿಪಿ. ಇವತ್ತು ನಾನು ಕೆಸುವಿನ ದಂಟು ಮತ್ತು ಎಲೆಯಿಂದ ಮಾಡುವಂತಹ ಒಂದು ಗೊಜ್ಜನ್ನು ರೆಡಿ ಮಾಡ್ತಾ ಇದ್ದೇನೆ. ದಂಟುಗಳನ್ನು ಈ ಥರವಾಗಿ ಅದರ ಮೇಲ್ಗಡೆ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಸುಲಿದಿರುವ ದಂಟು ಮತ್ತು ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ಬೇಯಿಸಲು ಇಡ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಒಂದು ಕುದಿ ಬಂದ ಮೇಲೆ ಅದು ಕಡಿಮೆ ಇದಾಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಮಸಾಲೆಗೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಸ್ವಲ್ಪ ನೆನೆಸಿರುವ ಅಕ್ಕಿ ಮತ್ತು ಹುಣಸೆಹಣ್ಣು ಬದಲಿಗೆ ನಾನು ಅಮಟೆಕಾಯಿ ಅಂತ ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿರುವ ಅಮಟೆಕಾಯಿ ಸಿಕ್ಕಿದರೆ ಒಳ್ಳೆಯದು. ಇದು ನಾನು ಉಪ್ಪು ನೀರಲ್ಲಿ ಹಾಕಿರುವ ಅಮಟೆಕಾಯಿ, ಅದನ್ನು ನಾನು ಇವಾಗ ಜಜ್ಜಿ ಇದರೊಳಗಡೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಕುಕ್ಕರಲ್ಲಿ ಒಂದು ವಿಸಲ್ಲು ಮಾಡ್ತಾ ಇದ್ದೇನೆ. ಇವಾಗ ಬೆಂದಿದೆ. ಇದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೇನೆ. ತುಂಬ ನೀರು ಹಾಕಬಾರ್ದು, ತೆಳ್ಳಗೆ ಮಾಡಬಾರ್ದು. ಗೊಜ್ಜು ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು. ಸ್ವಲ್ಪ ಅಕ್ಕಿ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಆಮೇಲೆ ತಣ್ಣಗಾದ ಮೇಲೆ ನಾವು ಒಗ್ಗರಣೆಗೆ ಒಂದು ಕಲ್ಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಚಿಪ್ಪಲ್ಲಿ ಸ್ವಲ್ಪ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಬಿಸಿಯಾಗಿರುವ ಕಲ್ಲನ್ನು ಅದರ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಜಜ್ಜಿರುವ ಸ್ವಲ್ಪ ಬೆಳ್ಳುಳ್ಳಿಯನ್ನು ಅದ್ರ ಮೇಲೆ ಇಟ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರವಾಗಿ ಮೇಲ್ಗಡೆಯಿಂದ ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಬೇಕು, ಆಮೇಲೆ ಸವಿಯಲು ಸಿದ್ಧವಾಗಿರುತ್ತದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.